ಗುಲಾಬಿ ಗಿಡದಲ್ಲಿ ತುಂಬಾ ಹೂಗಳೇ ಬಿಡ್ತಿಲ್ಲ ಅಥವಾ ಗುಲಾಬಿ ಗಿಡದ ಬೆಳವಣಿಗೆ ಅಷ್ಟೊಂದು ಆಗ್ತಿಲ್ಲ ಅಂತಾದ್ರೆ ಈ ಕೆಲವೊಂದು ಟಿಪ್ಗಳನ್ನ ನಾವು ಫಾಲೋ ಮಾಡೋದ್ರಿಂದ ಗುಲಾಬಿ ಗಿಡದ ಬೆಳವಣಿಗೆ ಅತ್ಯುತ್ತಮವಾಗಿ ಆಗಿ ಗಿಡದ ತುಂಬಾ ಹೂವು ಬಿಡೋದನ್ನ ನಾವು ಕಾಣಬಹುದು. ಮೊದಲನೆಯದಾಗಿ ಬಾಳೆಹಣ್ಣಿನ ಸಿಪ್ಪೆ. ನಾವು ತಿಂದು ಎಸೆಯುವ ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ತುಂಬಾ ಹೇರಳವಾಗಿ ಪೊಟ್ಯಾಷಿಯಂ ಇರೋದ್ರಿಂದ ಪೊಟ್ಯಾಷಿಯಂ ಗಿಡದ ಬೆಳವಣಿಗೆಗೆ ಸಹಕಾರಿ. ಬಾಳೆಹಣ್ಣಿನ ಸಿಪ್ಪೆಯನ್ನು ಸಣ್ಣದಾಗಿ ಕಟ್ ಮಾಡಿ 2-3 ದಿನ ನೀರಿನಲ್ಲಿ ನೆನೆಸಿಟ್ಟು ಆ ನೀರನ್ನ ವಾರಕ್ಕೊಮ್ಮೆ ನಾವು ಗಿಡಗಳಿಗೆ ಹಾಕೋದ್ರಿಂದ ಗಿಡದ ಬೆಳವಣಿಗೆಯು ಅತ್ಯುತ್ತಮವಾಗಿ ಆಗುವುದು. ಕಡಲೆ ಹಿಂಡಿ. ಕಡಲೆ ಹಿಂಡಿಯಲ್ಲಿ ಸಮೃದ್ಧವಾಗಿದ್ರೆ ಹೇರಳವಾಗಿ ನೈಟ್ರೋಜನ್ ಇರೋದ್ರಿಂದ ಇದು ಗಿಡದ ನೈಸರ್ಗಿಕ ಬೆಳವಣಿಗೆಗೆ ಸಹಕಾರಿ. ಆದ್ದರಿಂದ ನಾವು ಕಡಲೆ ಹಿಂಡಿಯನ್ನ 24 ಗಂಟೆಗಳ ಕಾಲ ನೆನೆಸಿಟ್ಟು ಈ ಮಿಶ್ರಣವನ್ನ ನಾವು ಗಿಡಗಳ ಬುಡಕ್ಕೆ ವಾರಕ್ಕೊಮ್ಮೆ ಹಾಕೋದರಿಂದ ಗಿಡದ ಬೆಳವಣಿಗೆ ಜಾಸ್ತಿಯಾಗಿ ಹೂವುಗಳು ಚೆನ್ನಾಗಿ ಬಿಡೋಕೆ ಸಹಕಾರಿಯಾಗುತ್ತೆ. ಬೇರುಗಳು. ಗಿಡದ ಬೇರು ತುಂಬಾ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಾವು ಎಗ್ ಶೆಲ್ ಗಳನ್ನ ಅದಕ್ಕೆ ಹಾಕ್ಬೇಕು. ಎಗ್ ಶೆಲ್ ಅನ್ನ ಪೌಡರ್ ಮಾಡಿ 15 ದಿನಕ್ಕೊಮ್ಮೆ ಈ ಪೌಡರ್ ಅನ್ನ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಗಿಡದ ಬುಡಕ್ಕೆ ಹಾಕೋದ್ರಿಂದ ಗಿಡದ ಬೇರುಗಳಿಗೆ ಬೇಕಾಗಿರುವ ಕ್ಯಾಲ್ಸಿಯಂ ಇದರಿಂದ ದೊರೆತು ಗಿಡದ ಬೇರು ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇರೋಕೆ ಸಹಕಾರಿಯಾಗತ್ತೆ. ನೆಕ್ಸ್ಟ್ ಬರೋದು ಚಹಾ ಪೌಡರು. ಚಹಾವನ್ನು ಮಾಡಿದ ನಂತರ ಅದರ ಪೌಡರ್ ಅನ್ನ ನಾವು ಎಸೆಯದೆ ಅದನ್ನ ಒಣಗಿಸಿಟ್ಟು ಮಣ್ಣಿನ ಜೊತೆ ಮಿಕ್ಸ್ ಮಾಡಿ 15 ದಿನಕ್ಕೊಮ್ಮೆ ನಾವು ಇದನ್ನ ಗಿಡದ ಬುಡಕ್ಕೆ ಹಾಕ್ತಾ ಬಂದ್ರೆ ಮಣ್ಣಿನ ಗುಣಮಟ್ಟ ಹೆಚ್ಚಾಗಿ ಗಿಡ ಹಚ್ಚ ಹಸಿರಾಗಿ ಬೆಳೆಯಲು ಸಹಕಾರಿಯಾಗತ್ತೆ. ಬೆಲ್ಲವನ್ನ ನೀರಿನೊಂದಿಗೆ ಮಿಕ್ಸ್ ಮಾಡಿ 2-3 ದಿನಗಳ ಕಾಲ ಹಾಗೆ ಬಿಟ್ಟು ಆಮೇಲೆ ಈ ನೀರನ್ನ ನಾವು ಗಿಡದ ಬುಡಕ್ಕೆ ವಾರಕ್ಕೊಮ್ಮೆ ಹಾಕ್ತಾ ಬರೋದ್ರಿಂದ ಗಿಡದ ಬೆಳವಣಿಗೆ ಉತ್ತಮವಾಗಿ ನಡೆದು ಹೂವುಗಳು ತುಂಬಾ ಚೆನ್ನಾಗಿ ಬಿಡೋಕೆ ಸಹಕಾರಿ. ಇದೆಲ್ಲವೂ ಕಡಿಮೆ ಖರ್ಚಿನಲ್ಲಿ ಗಿಡದ ಆರೈಕೆಯನ್ನ ಉತ್ತಮ ರೀತಿಯಲ್ಲಿ ನಾವು ಮಾಡಬಹುದು. ಸೊ ಟ್ರೈ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.